ಇನ್ನು ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಿತ್ತಾಟದ ಮಧ್ಯೆ ಪರಮೇಶ್ವರ್ ಪರವಾಗಿ ಮತ್ತೋರ್ವ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಹೇಳಿ ಮತ್ತೋರ್ವ ಸ್ವಾಮೀಜಿ ಬ್ಯಾಟ್ ಬೀಸಿದ್ದಾರೆ. ಹಲವು ಸ್ವಾಮೀಜಿಗಳು ಈಗಾಗಲೇ ಗೃಹ ಸಚಿವರ ಪರ ಬ್ಯಾಟ್ ಮಾಡಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳಿಲ್ಲ ಅಂತ ಹೇಳಿ ಅಟವಿ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನ ಕೊರಟಗೆರೆಯಲ್ಲಿ ಸ್ವಾಮೀಜಿಗಳು ಮಾಡಿರುವಂತಹ ಒತ್ತಾಯ ಇದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಸ್ವಾಮೀಜಿ ಬಯಸಿದ್ದಾರೆ. ಈಗ ಅವ್ರು ಕೇಳ್ತಾರೆ, ಇದನ್ನ ಅವಕಾಶ ಐತೆ ಅಂತ ಹಿಂದೆ ಅವ್ರು ಹೇಳಿದ್ದೆ ಈಗ ಬಂದಿತ್ತು. ಈಗ 5 ವರ್ಷ ಅವ್ರ ಅಂತ ಹೇಳಿದ್ದು ಯಾವುದೂ ಬರ್ತಿದ್ದಿಲ್ಲ. 5 ವರ್ಷ ಸಿದ್ದರಾಮಯ್ಯ ಆಗ್ಬೇಕಂತ ತಿಳ್ಕೊಂಡು ಅವ್ರು ಯಾರು ಹೈಕಮಾಂಡ್ ಎಲ್ಲಿ ಹೇಳಿಲ್ಲ. ಅವರು ಬೂದಿ ಮುಚ್ಚಿ ಕ್ಯಾಂಡದಂತೆ ಅಷ್ಟು ಹೇಳ್ಕೊಂತ ಬಂದುಬಿಟ್ರು. ಅದು ಬೂದಿ ಮುಚ್ಚಿ ಕ್ಯಾಂಡ್ ಇರೋದ್ರಿಂದ ಈ ಕ್ಯಾಂಡ ಹೊರಗೆ ಹಾಕಿದ್ರೆ ಕೆಲವರು ಬೆನ್ನೈತಾರೆ. ಈಗ ಅವ್ರವ್ರ ಪಕ್ಷದವ್ರು ಬೆನ್ನೈತಾರೆ. ಹೀಗಿರೋದ್ರಿಂದ ಈಗ ಅದು ಬೂದಿ ಮುಚ್ಚಿದ ಕ್ಯಾಂಡ್ ಇರೋದು ಪಬ್ಲಿಷ್ ಆಗಿರೋದು. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಯಾರು ಇವ್ರ ಮಧ್ಯಸ್ಥಿಗೆ ಮಾತಾಡೋಕ್ಕೆ ಬರೋದೇ ಇಲ್ಲ. ನಾವು ಅದಕ್ಕೆ ಅದನ್ನ ರಾಜಕಾರಣ ವಹಿಸೋಕೆ ಆಗೋದಿಲ್ಲ. ಅದು ನಾವು ನಿಲ್ಲುವಾಗ ಸ್ಟ್ರೈಕ್ ಮಾಡೋದಾಗಲಿ ಇದು ಮಾಡೋದ್ರೆ ಈಗ ಒಂದು ಅವಕಾಶ ಐತಿ ಮಾಡಿರಿ ಅಂತ ಹೇಳ್ತೀವಿ ಅಷ್ಟೇ. ಅದು ಈಗ ಮಾಡಿದ್ರೆ ಮತ್ತೆ ಮುಂದಿನ ಚುನಾವಣೆ ಮುಂದಿನ ವಿಚಾರ ಮುಂದೆ ಜನಗಳ ದೃಷ್ಟಿಕೋನ ಹೇಗಿರ್ತೈತೆ ಹಾಗಾಗ್ತೈತಿ. ಬೂದಿ ಮುಚ್ಚಿದ ಕೆಂಡ ದೊಡ್ಡ ಕಿಡಿ ಒತ್ತತ್ತೆ ಅಂತೀರಾ? ಹೇಳಕ್ಕೆ ಬರೋದು ಕಿಡಿ ಹೆಂಗೈತದೆ, ಗಾಳಿ ಹೆಂಗೆ ಬೀಸ್ತದೆ ಹೇಳಕ್ಕೆ ಬರಲ್ಲ. ಒಂದು ಸ್ವಲ್ಪ ದೊಡ್ಡ ಚಂಡಮಾರುತ ಗಾಳಿ ಬಂದಾಗ ಬೂದಿ ಹೊರಗೆ ಬಂದು ಕೆಂಡ ಹೊರಗೆ ಬಂದೇ ಬರ್ತೈತೆ. ಈಗ ದೊಡ್ಡ ಗಾಳಿ ಬಂತಂದರೆ ಗಾಳಿ ಬೀಸ್ದಾಗ ಬೂದೆಲ್ಲ ಹಾಕೈತಿ, ಒಳಗಿನ ಕೆಂಡ ಹೊರಗೆ ದೊಡ್ಡ ಕ್ರಾಂತಿ ಆಗುತ್ತೆ ಹೇಳಿಕ್ಕೆ ಬರಲ್ಲ. ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.